ನಮಸ್ಕಾರ ರೀ ನಮ್ಮ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ. ಸೊ ನೋಡ್ರಿ, ನಾವು ಈಗ ಬೆಳಿಗ್ಗೆ 8 ಗಂಟೆ ಆಗೈತಿ. ಸೊ ನಾವು ಆಲ್ರೆಡಿ ಈಗ ಚೆಕ್ಔಟ್ ಮಾಡಿ ರೈಲ್ವೆ ಸ್ಟೇಷನ್ದಾಗ ಅದೇವಿ. ಸೊ ನಮ್ಗೆ ಏನಂದ್ರೆ ಈಗ ನಾವು ಮಥುರಾಗೆ ಹೋಗಿರ್ದೇವಿ. ಸೊ ಫಸ್ಟ್ ಈಗ ನಾವು ನೋಡ್ರಿ ಈಗ ಹೆಂಗೆ ಮಾಡೇವು ಅಂತಂದ್ರೆ, ಫಸ್ಟ್ ಇವತ್ತು ಮಥುರಾ ಐತಿ. ಇವತ್ತು ಮಥುರಾ ಹಾಲ್ಟ, ನಾಳೆ ಆಗ್ರಾ ವಾಪಸ್, ಆಗ್ರಾಯಿಂದ ಡೆಲ್ಲಿ ವಾಪಸ್. ಸೊ ಡೆಲ್ಲಿ ವಾಪಸ್ ಬಂದ ಕೂಡಲೇ ಏನು ಮಾಡೋರ್ದೇವಿ, ನಾಳೆ ಸಂಜೆಗೆ ಬಂದವ್ರು ನಮಗೆ ನಾಳೆ ಮತ್ತೆ ಪ್ರಯಾಗ್ರಾಜಕ್ಕೆ ಟ್ರೈನ್ ಐತಿ. ಸೊ ಅದಕ್ಕೋಸ್ಕರ ಈಗ ನಾವು ಇಲ್ಲೆಲ್ಲ ಲಗೇಜನ್ನ ಹೆಂಗೆ ಮಾಡ್ಯಾವ ಅಂತಂದ್ರೆ, ಬ್ಯಾಗ ಈಗ ಮಥುರಾ ಆಗ್ರಾಕ್ಕೆ 2 ದಿನದ ಒಂದು ಬೇರೆ ಬ್ಯಾಗ ಮತ್ತು ಪ್ರಯಾಗ್ರಾಜ್ಗೆ ಒಂದು ಬೇರೆ ಬ್ಯಾಗ ಮಾಡೇವಿ. ಸೊ ಈಗ ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಬಂದ ಇಲ್ಲಿ ಲಗೇಜ್ ರೂಮ್ದಾಗ ಇಟ್ಟು ನಮಗೆ ಏನು ಬೇಕಲ್ಲ ಆಗ್ರಾಕ್ಕೆ ಅದನ್ನಷ್ಟು ತೊಗೊಂಡು ಹೋಗಾರ. ನಾಳೆ ಬಂದು ವಾಪಸ್ ಮತ್ತು ಪ್ರಯಾಗ್ರಾಜ್ಗೆ ಏನು ಬೇಕಲ್ಲ ಅದನ್ನಷ್ಟು ಬ್ಯಾಗ್ ಮತ್ತು ಸಪ್ರೇಟ್ ತೊಗೊಂಡು ಹೋಗಾರ್ದೇವಿ. ಸೊ ಅದಕ್ಕೋಸ್ಕರ ಈಗ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ದಾಗ ಲಗೇಜ್ ರೂಮ್ದಾಗ ಎಲ್ಲ ಲಗೇಜ್ ಇಡಾಕೆ ಬಂದೇವಿ. ನಾನು ನಿಮಗೆ ತೋರಿಸ್ತೀನಿ ಹೆಂಗೆಲ್ಲ ಪ್ಯಾಕ್ ಮಾಡ್ಯಾವ ಅಂಥೇಳಿ. ಸೊ ನಾವು ಈಗ ಲಗೇಜ್ ರೂಮ್ ಹುಡ್ಕೋತೇವೆ. ಹೋಗೋಣ ಬರೀ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್. ಸೊ ನಾವು ಇಲ್ಲಿಂದ ಮತ್ತು ನಾಳೆ ನಮಗೆ ಇಲ್ಲಿಂದನೇ ಐತಿ. ಸೊ ಅದಕ್ಕೆ ಇಲ್ಲೇ ಬಂದೇವೆ. ಇಲ್ಲೇ ಇಟ್ಟರೆ ನಮಗೆ ಇಲ್ಲೇ ಹಗರ್ ಆಗುತ್ತೆ ಅಂಥೇಳಿ, ಅಂದರೆ ಈಸಿ ಆಗುತ್ತಾ ಹೋಗ್ಯಾಕ ಬರಾಕ ತೊಗೊಳಕ್ಕೆ. ಸೊ ಈಗ ನಾವು ಇಲ್ಲಿ ಕ್ಲಾಕ್ ರೂಮ್ ಹುಡ್ಕೋತೇವೆ. ನೋಡು ಬರ್ರಿ. ನೋಡ್ರಿ, ಈಗ ಇದೊಂದು ಬ್ಯಾಗ ಅದೊಂದು ಬ್ಯಾಗ. ಸೊ 2 ಬ್ಯಾಗ ಅಕ್ಕಿ ಅದನ್ನ ಹಾಕೊಂಡಾಳ. ಅದು ಆಗ್ರಾಕ್ಕೆ ಹೋಗೋದ. ಸೊ ಆಗ್ರಾ ಮಥುರಾಕ್ಕೆ ಹೋಗೋದ. ಈ ಬ್ಯಾಗ ನಾವು ಪ್ರಯಾಗ್ರಾಜ್ಗೆ ಮಾಡಿದ್ದೀವಿ. ಇದೊಂದು ಬ್ಯಾಗ. ಸೊ ಅದು ಪೂರ ಆಗ್ರಾಕ್ಕೆ. ಸೊ ಹೆಂಗೆ ಮಾಡ್ಯಾವ ಅಂತಂದ್ರೆ, ಅದನ್ನು ಈಗ ಅದಷ್ಟೇ ತೊಗೊಂಡು ಹೋಗಾರ ಇವನ್ನೆಲ್ಲ ಇಲ್ಲಿ ಇಡಾವ್ರಿ. ಈಗ ಆಮೇಲೆ ನಾಳೆ ಬಂದು ಅದನ್ನ ಇಟ್ಟು ಇದನ್ನು ತೊಗೊಂಡು ಹೋಗಾರ ಪ್ರಯಾಗ್ರಾಜ್ಗೆ. ಸೊ ವಾಪಸ್ ಡೆಲ್ಲಿಗೆ ಬಂದು ನಮ್ಗೆ ಡೆಲ್ಲಿಂದ ಫ್ಲೈಟ್ ಐತಲ್ಲ. ಸೊ ಹಿಂಗಾಗಿ ಈ ಥರ ಪ್ಲ್ಯಾನ್ ಮಾಡೇವಿ. ಸೊ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಇದೊಂದು ಸ್ವಲ್ಪ ವಜ್ಜೆ ಆಗೈತಿ. ಸೊ ಬಂದ ಕೂಡಲೇ ನೋಡ್ತೀವಿ ಹೆಂಗಾರ ಅಡ್ಜಸ್ಟ್ ಮಾಡೋಕೆ. ಸ್ವಲ್ಪ ಏನಾರ ತೆಗೀದು ಅಂತಂದ್ರೆ ತೆಗ್ದ ಇದನ್ನು ಮಾಡ್ತೀವಿ. ಸೊ ಈಗ ನೋಡಿ ಕ್ಯೂ ಒಂದು ಭಾಳ ಐತಿ ಇಲ್ಲಿ ಲಗೇಜ್ ಇಡಾಕ. ಸೊ ಲಗೇಜ್ ಇಟ್ಟಾನ ಫಸ್ಟ್ ನಾವು ಇಲ್ಲಿ ಕುತುಬ್ ಮಿನಾರ್ ಒಂದು ನೋಡ್ಕೊತೇವೆ. ಕುತುಬ್ ಮಿನಾರ್ ನೋಡ್ಕೊಂಡ ವಾಪಸ್ ನಾವು ಡೈರೆಕ್ಟ್ ಮಥುರಾಕ್ಕೆ ಟ್ರೈನ್ ಯಾವುದು ನೋಡ್ತೇವೆ. ಟೈಮಿಂಗ್ 1 ತಾಸಿಗೆ ಒಂದು ಅದಾವ. ಸೊ ನಾವು ನೋಡ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡೀವಿ. ನೋಡಿ ಬರೀ ಗಂಧ ಒಂದು ಭಾಳ ಐತಿ ನೋಡ್ರಿ. ಇಲ್ಲೇ ಕ್ಲಾಕ್ ರೂಮ್ದಾಗ 3 ಬ್ಯಾಗ್ ಇಟ್ಟೇವಿ. ಆದರೆ ನನಗೆ ಏನು ಅನ್ಸಾಯ್ತಿ, 3 ಬ್ಯಾಗ್ ಕೂಡ ಇಟ್ಟು ನಾವು. ಯಾಕಂದ್ರೆ ನಾಳೆ ಬಂದು ವಾಪಸ್ ಒಂದು ಬ್ಯಾಗ್ ತೊಗೋಬೇಕು ನಮ್ಮ ರಾತ್ರಿ. ಸೊ ಅದಕ್ಕೋಸ್ಕರ ಏನು ಅನ್ಸೈತಿ, ಒಂದು ಬ್ಯಾಗ್ ಸಪ್ರೇಟಾಗಿ ಇಡಬೇಕಾಗಿತ್ತು ಅನ್ಸೈತಿ. ಸೊ 2 ಬ್ಯಾಗ್ ಕೂಡಿಟ್ಟಿದ್ವಿ ಅಂದ್ರೆ, ಒಂದು ಬ್ಯಾಗ್ ಸಪ್ರೇಟಾಗಿ ಇಟ್ಟಿದ್ವಿ ಅಂದ್ರೆ ಏನಾಗ್ತಿತ್ತ, ಆರಾಮ್ಸೆ ನಾವು ಈಸಿಯಾಗಿ ತೊಗೋಬೋದಾಗಿತ್ತ. ಸೊ ಈಗ 3 ಬ್ಯಾಗ್ ಇಟ್ಟೇವಿ. ಸೊ ಇದೊಂದು ತೊಗೊಂಡೇವಿ. ಈಗ ಹೋಗಿ ಒಂದು ಕುತುಬ್ ಮಿನಾರ್ ಒಂದು ನೋಡ್ಕೋಬೇಕಾ, ಅದನ್ನ ನೋಡ್ಕೊಳ್ಳೋನು. ಅದನ್ನ ನೋಡ್ಕೊಂಡಾರ ನಾವು ವಾಪಸ್ ನಾವು ಮೇ ಬಿ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಹೋಗ್ತೀವಿ. ಯಾಕಂದ್ರೆ ಜನಶತಾಬ್ದಿ ಎಕ್ಸ್ಪ್ರೆಸ್ ಐತೆ ಅಲ್ಲಿಂದ, ನಿಜಾಮುದ್ದೀನ್ ಎಕ್ಸ್ಪ್ರೆಸ್, ನಿಜಾಮುದ್ದೀನ್ ಸ್ಟೇಷನ್ನಿಂದ. ಸೊ ಇದು ನ್ಯೂ ದಿಲ್ಲಿ ಸ್ಟೇಷನ್. ಬಟ್ ನಮಗೆ ಪ್ರಯಾಗ್ರಾಜಕ್ಕೆ ಇಲ್ಲಿಂದನೇ ಐತಿ ಟ್ರೈನ. ಅದಕ್ಕೆ ನೋಡೋಣ. ಈಗ ನಾವು ಈಗ ಫಸ್ಟ್ ಕುತುಬ್ ಮಿನಾರ್ ನೋಡ್ಕೋತೀವಿ. ಅಲ್ಲಿಂದ ನಮ್ಗೆ ಟೈಮಿಂಗ್ 12:45 ಐತದ. ಈಗ 8 ಗಂಟೆ ಆತೀಗ, ಎಕ್ಸಾಕ್ಟಾಗಿ 8:15 ಆತ. ಸೊ ಅದಕ್ಕೆ ನೋಡ್ತೇವೆ. ಇಲ್ಲಿ ಫಸ್ಟ್ ನಾಷ್ಟ ಮಾಡ್ಕೊತೀವಿ, ಕುತುಬ್ ಮಿನಾರ್ ಹೋಗ್ತೀವಿ. ಅದಾದಮೇಲೆ ಟ್ರೈನ್ ಅಂತೂ ಮಥುರಾಕ್ಕೆ ಸಿಕ್ಕಾಪಟ್ಟೆ ಇದಾವೆ. 1 ತಾಸಿಗೆ ಒಂದೊಂದು ಅದಾವೆ. ನಿಜಾಮುದ್ದೀನಿಂದನೂ ಸಿಗ್ತಾವೆ, ಇಲ್ಲಿಂದನೂ ಸಿಗ್ತಾವೆ, ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನಿಂದನೂ ಸಿಗ್ತಾವೆ. ಸೊ ನಮಗೆ ಎಲ್ಲಿ ಬೇಕಲ್ಲ ಅಲ್ಲಿಂದನೂ ಹೋಗ್ಬೋದಾ. ಆದರೆ ಜನಶತಾಬ್ದಿ ಎಕ್ಸ್ಪ್ರೆಸ್ ಏನೈತಿಲ್ಲ ಅದೊಂದು ಸ್ವಲ್ಪ ಬೇಗ ಹೋಗುತ್ತೆ. ಅದಕ್ಕೆ ನೋಡೋಣ ಹೆಂಗಾಗುತ್ತೆ. ನಮಗೆ ಈಗ ಇಲ್ಲೇ ಹೊರಗೆ ಉಡುಪಿ, ಅಂದರೆ ಉಡುಪಿ ಅಲ್ಲ, ಅದು ತಮಿಳ್ನಾಡ್ದವ್ರದ್ದು ಐತಿ ಹೋಟೆಲ. ಸೊ ಎಲ್ಲ ಇಡ್ಲಿ ದೋಸೆ ಎಲ್ಲ ಸಿಗ್ತಾವೆ. ಸೊ ಅಲ್ಲೇ ಹೋಗಿ ಒಂದು ಇಡ್ಲಿ ದೋಸೆ ಹೊಡ್ಕೊಂಡ ಮತ್ತು ಈಗ ನಾವು ಕುತುಬ್ ಮಿನಾರ್ ನೋಡಕ್ಕೆ ಹೋಗ್ತೀವಿ. ಸೊ ಎಕ್ಸಿಟ್ ಆದ್ವಿ. ಈಗ ರಾಜೀವ್ ಚೌಕಕ್ಕೆ ಬಂದೇವ್ರಿ. ಇದೇನು ಮೇನ್ ಲೈನ್ ಐತ್ಲೆ ಇದೆ, ಎಲೆಕ್ಟ್ರಾನಿಕ್ ಸಿಟಿ ನೋಯ್ಡಾ ಹೋಗುದ. ಭಾಳ ಅಂದ್ರೆ ಭಾಳ ಮಂದಿ IT ದವ್ರು ಬರ್ತಾರೆ ರೀ. ಫುಲ್ಲು ರಶ್, ರಶ್ ಅಂದ್ರೆ ಹೆವಿ ರಶ್. ಸೊ ಹೆಂಗಂದ್ರೆ ರೀ, ಎಷ್ಟು ಮಂದಿ IT ದವ್ರು ಇರ್ತಾರಂದ್ರೆ, ಅದೆಲ್ಲ ಸೇಮ್ ನಮ್ಮ ಬೆಂಗಳೂರು ಹೆಂಗೆ ಐತ್ಲಕ್ರಿ ಹಂಗೆ. ಆದರೆ ಇನ್ನೂ ಜಾಸ್ತಿ ಜನ ಅದಾರ ಇಲ್ಲಿ. ಭಾಳ ಅಂದ್ರೆ ಭಾಳ ರಶ್ ಇರ್ತಾರೆ ನೋಡ್ರಿ. ಈಗ ನಾವು ಅಲ್ಲಿಂದ ಹತ್ತಿಗೆ ಈಗ ಇಲ್ಲಿ ಕುತುಬ್ ಮಿನಾರ್ ಮೆಟ್ರೋ ಸ್ಟೇಷನಿಗೆ ಇಳಿದೇವಿ. ಅಲ್ಲಿ ಒಬ್ಬ ಮೆಟ್ರೋದಾಗ ಪೊಲೀಸ್ ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ. ಅದಕ್ಕೇನೂ ವಿಡಿಯೋ ಮಾಡಲಿಲ್ಲ. ನಾನು ನಿನ್ನಿಂದನೂ ಮಾಡಾಕತ್ತೇನೆ. ಕರೆ ನನಗೆ ಎಲ್ಲೂ ಯಾರೂ ಏನೂ ಮಾಡಬೇಡ ಅಂತ ಹೇಳಲಿಲ್ಲ. ಆದರೆ ಇಲ್ಲಿ ಬಂದು ಇವ್ರು ಮಾಡಬೇಡ ಅಂತ ಹೇಳಿದರು. ಆದರೆ ನಂಗೆ ಗೊತ್ತಾಗಿಲ್ಲ ಯಾಕೆ ಮಾಡಬಾರ್ದು ಅನ್ನೋದು. ವಿಡಿಯೋ ಮಾಡೋಕೆ ಅಲ್ಲಿ ಎಲ್ಲೂ ಏನೂ ಬರ್ದಿಲ್ಲ. ಅವ್ರು ಏನು ವಿಡಿಯೋ ಮಾಡಬಾರ್ದ, ವಿಡಿಯೋ ಮಾಡೋಕೆ ಅಲವಿಲ್ಲ ಅಂತೇಳಿನೂ ಬರ್ದಿಲ್ಲ, ಏನೂ ಬರ್ದಿಲ್ಲ. ಆದರೂ ಆ ವಿಡಿಯೋ ಮಾಡಬೇಡ ಅಂತಂದ್ರೆ ಕೇಳಿದ್ರೆ ನನಗೆ ಬರುವಾಗ ನಾನು ಟ್ರೈಪೋಡ್ ಹಿಡಿದಾಗ ವಿಡಿಯೋ ಚಾಲು ಐತೇನೆ ಬೇರೆ ಕಡೆ ಸ್ಟೇಷನ್ದಾಗೆಲ್ಲ ಕೇಳಿದ್ರೆ. ಆದರೆ ಇಲ್ಲಿ ಬಂದು ಕೂಡ ಹೇಳಿದ್ರೆ. ಆಮೇಲೆ ನಾವು ಬಂದ್ ಮಾಡಿದೆ, ಅಲ್ಲಿಂದ ಮಾಡಿಲ್ಲ. ಸೊ ಈಗ ನಾವು ಬಂದು ನೋಡ್ರಿ, ಇಲ್ಲಿ ಡೆಲ್ಲಿ ಮೆಟ್ರೋದು ಇನ್ನೊಂದು ಆಲ್ಮೋಸ್ಟ್ ಎಲ್ಲ ಅಂಡರ್ ಗ್ರೌಂಡ್ ಐತಿ. ನಾವು ಅಲ್ಲಿಂದ ಹತ್ತಿದ 15 ಸ್ಟೇಷನ್ ನಾವು ಬಂದಿದ್ದ.
15 ಸ್ಟೇಷನ್ ನಾವು ಮೆಟ್ರೋ ಇದನ್ನ ಅಂಡರ್ಗ್ರೌಂಡ್ ಬಂದೇವೆ. 14ನೇ ಸ್ಟೇಷನ್ ನಾವು ಇಳಿದೇವಿ. ಅದು ಬಂದು ಮ್ಯಾಲೆ ಇದ್ದಿದ್ದ, ಅದು ಅಂಡರ್ಗ್ರೌಂಡ್ದಾಗ ಇರಲಿಲ್ಲ. ಸೊ ಭಾಳ ಪೂರಾ ಆಲ್ಮೋಸ್ಟ್ ಎಲ್ಲ ಅಂಡರ್ಗ್ರೌಂಡ್ ಐತಿ. ಸೊ ಇಲ್ಲಿಂದ ಬಂದೇವಿ. 20 ರೂಪಾಯಿ ಒಬ್ಬೊಬ್ರಿಗೆ. ನಾವು ಇಲ್ಲಿ ಬಂದು ಕೂತೀವಿ. ಅಲ್ಲಿ ರೋಡ್ ಮೇಲೆ ಹೋಗ್ಬೇಕಿತ್ತ. ದಿನ ವೇಟಿಂಗ್ ಅನ್ಸೈತಿ. ಸೊ ಕುತುಬ್ ಮಿನಾರ್ ಮುಗಿಸ್ಕೊಂಡು ಬೇಗ ಅಲ್ಲಿಗೆ ಹೋಗ್ತೀವಿ. ಈಗ ಕುತುಬ್ ಮಿನಾರಕ್ಕೆ ಬಂದೇವಿ. ಸೊ ಇಲ್ಲೇ ಬ್ಯಾಕ್ ಸೈಡ್ ಐತ್ಲೆ ಟಿಕೆಟ್ ಕೌಂಟ್ರ. ಸೊ ಆ ಕಡೆ ಸೈಡ್ ಎಂಟ್ರಿ ಐತಿ. ಸೊ ಟಿಕೆಟ್ ತೊಗೊಂಡ್ವಿ. ಒಬ್ರಿಗೆ 40 ರೂಪಾಯಿ ಐತಿ. ಸೊ ಇನ್ನು ಒಳಗೆ ಎಂಟ್ರಿ ಆಗೋಣ ಬರ್ರಿ ನೋಡೋಣ. ನಮಗೆ ಪಟ್ ಇಲ್ಲಿ ನೋಡ್ಕೊಂಡ 12:45 ಟ್ರೈನ್ ಹಿಡಿದೈತಿ ನಮಗೆ. ಸೊ ಈಗ ಒಳಗೆ ಹೋಗಿ ಬರ್ರಿ ನೋಡೋಣ ಹೆಂಗೈತಿ. ಇಲ್ಲೂ ಟ್ರೈಪಾಡ್ ಇಸ್ಕೊಂಡ್ರಿ ನಮ್ಗೆ ಏನು ತಲೆ ಹೊತ್ತಾಗೈತಿ. ಏನು ಮೊಬೈಲ್ ಬಿಡ್ತಾರ, ಟ್ರೈಪಾಡ್ ಬಿಡಲ್ಲ. ಸೊ ಈಗ ನಾವು ನೋಡ್ರಿ ಎಲ್ಲದೇವಿ ಕುತುಬ್ ಮಿನಾರ್. ಸೊ ನೋಡೋಣ ಬರ್ರಿ. ಸೂಪರ್ ಆಗೈತಿ ನೋಡಾಕ. ಹಾಂ 40 ರೂಪಾಯಿ ಟಿಕೆಟ್ ಐತ್ರಿ. ಓಕೆ ತೋರಿಸ್ತಾನೆ ಬರ್ರಿ ಮುಂದೋಗಿ ನೋಡ್ರಿ ಹೆಂಗೆ ಕಾಣೈತಿ ಕುತುಬ್ ಮಿನಾರ. ನಿಮಗೆ ಹೆಂಗೆ ಬರ್ದೈತಿ ನೋಡ್ರಿ ಈಗ ವ್ಯೂ. ಬರ್ರಿ ವಿಮಾನ ಪ್ಲಸ್ ಕುತುಬ್ ಮಿನಾರ್ ನೋಡ್ರಿ ಹೆಂಗೆ ಕಾಣೈತಿ. ಇಲ್ಲೇ ಏರ್ಪೋರ್ಟ್ ಐತಿ. 10 ನಿಮಿಷಕ್ಕೆ ಒಂದು ಫ್ಲೈಟ್ ಹಾರಾತಾವ. 5 ನಿಮಿಷ 10 ನಿಮಿಷನೂ ಇಲ್ಲ. ಸೊ ನೋಡ್ರಿ ಇಲ್ಲೇ ಹಿಂಗೆ ಹಾರ್ತಾವ ಸಕ್ಕತ್ತಾಗಿ ಐತಿ ನೋಡ್ರಿ ಕುತುಬ್ ಮಿನಾರ್. ಹೈಟ್ ಭಾಳ ಐತಿದ. ಎಷ್ಟೈತಿ ಹೈಟ್ ತಿಳ್ಕೊಬೇಕ ಒಂದು ನಿಮಿಷ. ಈ ಥರ ಐತಿ ನೋಡ್ರಿ ಇದ್ರದ ಕುತುಬ್ ಮಿನಾರ್ದ. ಒಟ್ಟು 3.2 ಮೀಟ್ರ್ ಇಂಟು 32.9 ಮೀಟ್ರ್. 4 ಕಡೆಯಿಂದ ಸ್ಟೆಪ್ಸ್ ಮಾಡಿದಾರಂತ ಹತ್ತಕ. ಈ ಥರ ಮಾಡಿದ್ದಾರೆ ಇವರು. ಒಳಗೆಲ್ಲ ಏನೈತಿ ಗೊತ್ತಿಲ್ಲ. ಏನು ಹಂಗೆ ಒಂದು ಸ್ವಲ್ಪ ಇದನ್ನ ಇರ್ಬೇಕಾ. ನೋಡೋಣ ಒಳಗೆ ಹೋಗೋಣ. ಇದು ನೋಡ್ರಿ ಈ ಕುತುಬ್ ಮಿನಾರ ಇದು ಸ್ಟೋರಿ ಇಲ್ಲ ಐತಿ ನೋಡ್ರಿ. ಸೊ ಇದನ್ನು ಮಾಡಿದ್ದ ಕುತುಬುದ್ದೀನ್ ಐಬಕ್ ಅಲ್ಲ 1192ರಿಂದ 1210. ಸೊ ಇದ್ರದ್ದು ಟೋಟಲ್ ಬಂದು 238 ಫೀಟ್ ಹೈಟ್ ಐತಿ. ಸೊ 379 ಸ್ಟೆಪ್ಸ್ ಅದಾವೆ. ಬಟ್ ಆದ್ರೂ ಇದು 5 ಫೀಟ್ ಲೆಸ್ ದೆನ್ ತಾಜ್ ಮಹಲ್ ಅಂತ. 5 ಫೀಟ್ ಕಮ್ಮಿ ಐತಿ ತಾಜ್ ಮಹಲ್ಗಿಂತ. ಸೊ ಇದು 243 ಫೀಟ್. ತಾಜ್ ಮಹಲ್ 243 ಫೀಟ್ ಐತಿ. ಸೊ ಇದು ಬಂದು 238 ಫೀಟ್ ಐತಿ ಇದು. ಸೊ ನೋಡ್ರಿ ಇದ್ರೊಳಗೆ ಇಲ್ಲಿ ಕೊಟ್ಟಾರ ದ ಲೋಯೆಸ್ಟ್ ಸ್ಟೋರಿ ವಿತ್ ಅಲ್ಟರ್ನೇಟ್ ಆ್ಯಂಗ್ಯುಲರ್ ಆ್ಯಂಡ್ ಸರ್ಕ್ಯುಲರ್ ಫ್ಲೂಟಿಂಗ್ ಇತ್ತು. ಸೊ ಹೆಂಗೈತೆ ಅಂದ್ರೆ ರೀ ಇದು ಎಲ್ಲ ಬರೀ ಸರ್ಕ್ಯುಲರನೇ ಇಲ್ಲ. ಒಂದು ನಡು ಆ್ಯಂಗ್ಯುಲರ್ ಅದಾವ, ಆಮೇಲೆ ಸರ್ಕ್ಯುಲರ್ ಅದಾವ. ಸೊ ಆ ಥರ ಮಾಡ್ಯಾರ ಇದನ್ನ. ಸೊ ಇಲ್ಲಿ ನೋಡ್ರಿ ಇಲ್ಲಿ ದ ಡೆಕೋರೇಟಿವ್ ಇನ್ಸ್ಪೆಕ್ಷನ್ ಬ್ಯಾಂಡ್ಸ್ ಡಿಪೈನ್ಸ್ ಈಚ್ ಸ್ಟೋರಿ ವಿತ್ ಇಟ್ಸ್ undulating curves. It has a diameter of ನೋಡ್ರಿ ಇಟ್ ಹ್ಯಾಸ್ ಎ ಡಯಾಮೀಟರ್ ಆಫ್ 46 ಫೀಟ್ ಆ್ಯಂಡ್ ಬೇಸ್ ಆ್ಯಂಡ್ ಅಬೌಟ್ 9 ಫೀಟ್ ಆಟ್ ದ ಟಾಪ್. ಸೊ ಇದು ಕೆಳಗೆ 46 ಫೀಟ್ ಐತ್ರಿ ಇದು ಡಯಾಮೀಟರ್. ಮ್ಯಾಲೆ ಹೋಗೋಟ್ಗೆ 9 ಫೀಟ್ ಐತಿ. ಸೊ ಈ ಥರ ಡಬಲನ ಸೇಮ್ ಈ ಥರ ಅಪೋಸಿಟ್ ಏನು ಅಲ್ಲಿ ನೀವು ಅಲ್ಲಿ ನೋಡತ್ತೀರಿ ಗೊತ್ತೈತಿ ಅದು ಮಾಡಾಕತ್ತಿದ್ರಂತ ಇದು. ಸೊ ಇದು ಅನ್ಫಿನಿಶ್ಡ್ ಐತಿ ಇದು ಆಗಿಲ್ಲ ಇದು. ಸೊ ಇದಕ್ಕಿಂತ ಇದೇನು 46 ಐತಿಲ್ಲ ಇದಕ್ಕಿಂತ ಡಬಲ್ ಅದನ್ನು ಮಾಡತ್ತಿದ್ರಂತ. ಸೊ ಅದು ಆಗಿಲ್ಲ, ಫಿನಿಶ್ ಆಗಿಲ್ಲ. ಸೊ ಈಗೇನು ನಮ್ಮ ಮುಂದೆ ಐತಿಲ್ಲ ಇದು ಕುತುಬ್ ಮಿನಾರ. ಈ ಥರದ್ದು ನೋಡ್ರಿ ಸ್ಟೋರಿ ಇಷ್ಟು ಹೈಟ್ ಐತಿ. ಹಿಂಗೈತಿ. ಇದಕ್ಕೆ 4 ಕಡೆಯಿಂದ ಹಿಂಗೆ ಸ್ಟೆಪ್ಸ್ ಅದಾವೆ ಹಿಂಗೆ ಇದಕ್ಕೆ ರೌಂಡ್. ಸೊ ಇದಕ್ಕೆ ಅವರು ಬಾಲ್ಕನಿನೂ ಮಾಡಿದಾರೆ ಮ್ಯಾಗ. ಸೊ ನೋಡ್ರಿ ಇಲ್ಲಿ ಬಂದು ನಿಮ್ಗೆ ಇದು ಒಂದೇ ಥರ ಇಲ್ಲಿದೆ. ಡಿಫ್ರೆಂಟ್ ಅದಾವೆ. ಆ್ಯಂಗ್ಯುಲರ, ಸರ್ಕ್ಯುಲರ, ಆಮೇಲೆ ಮತ್ತು ಈ ಥರ ಅದಾವೆ ಡಿಫ್ರೆಂಟ್ ಸಖತ್ತಾಗೈತ್ರಿ. ಭಾಳ ಹೈಟ್ ಐತಿ ನೋಡೋಕೆ. ಓಹೋ. ಸೊ ಅದು ಅಷ್ಟಲ್ಲ ಇಲ್ಲಿ ಹಿಂಗೆ ಸ್ವಲ್ಪ ಸ್ಟ್ರಕ್ಚರೂ ಐತಿ. ಸೊ ಈ ಸೈಡ ಮತ್ತು ಆ ಕಡೆ ಹಿಂದ್ಗಡೆನೂ ಐತಿ. ಸೊ ಇಲ್ಲೆಲ್ಲ ಏನು ಡಿಸಾಸ್ಟರ್ ಆಗ್ಬಿಡೈತಿ ಎಲ್ಲ ಹೊಡೆದು ಹೋಗಿದ್ದಾರೆ. ಏನು ಗೊತ್ತಿಲ್ಲ ಇದ್ರದ್ದು ಹಿಸ್ಟ್ರಿ. ನೋಡ್ರಿ ಅವನವನ್ನ ಎಲ್ಲ ಉರ್ದು ಬರ್ತಾರೆ ಇವರು. ನಮಗೇನು ಸಂಬಂಧಪಟ್ಟಿದ್ದು ಏನು ಇಲ್ಲಿದ, ನಮಗೇನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲಿದೆ. ಸುಮ್ಮ ಏನೋ ಒಂದು ಕಮಾನ್ ನಿಲ್ಸಾರ. ಇದಕ್ಕಿಂತ ನಮ್ಮ ಪುರಾತನದವ್ರು ಇದಕ್ಕಿಂತ ಅವನವನ್ನ ಅಪ್ಪನಂಗೆ ಮಾಡಿದಾರೆ. ಇಡೀ ಒಂದು ಏನೋ ನೆಲಕ್ಕನ ಕಂಬ ಇಲ್ಲ, ನಮ್ಮ ಇಡೀ ಬಿಲ್ಡಿಂಗ್ನ ನಿಲ್ಸಿದ್ದಾರೆ. ನಾವೆಲ್ಲ ನೋಡ್ತೇವಲ್ಲ ಇದ್ರೊಳಗೆ ಹಂಪಿ ಒಳಗೆಲ್ಲ ನೋಡಿದಿರಿಲ್ಲ ಹೆಂಗದ. ಇದೇನು ರೀ ಹಿಂಗೆ ಹಂಪಿ ಅಜಂತ ಅವೆಲ್ಲರ ಹೆಂಗದಾವ. ಏನೋ ಒಂದು ಟವರ್ ಮಾಡ್ಯಾರ ಅಷ್ಟೆ. ಇವ್ರದ್ದು ಏನು ಗೊತ್ತೈತೇನ್ರಿ ಕೆಲಸ? ಒಂದು ಟವರ್ ಮಾಡೋದು, ಎರಡನೇದ ಅವ್ರನ್ನ ಹೂತಾಕಿ ಒಂದು ದೊಡ್ಡ ಗೋಲಾಕಾರ ಗೋಲುಗತೆ ಮಾಡಿಬಿಡ್ದು ನೋಡ್ರಿ.
ಕರೆಕ್ಟ್ ಫ್ಲೈಟ್ ಎಷ್ಟು ಫ್ಲೈಟ್ ಬರ್ತಾವ ಅಂದ್ರೆ ಸಿಕ್ಕಾಪಟ್ಟೆ ಫ್ಲೈಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಹೋಗ್ತಾ ಅನ್ಸುತ್ತೆಲ್ಲ. ಇಲ್ಲೇ ಏರ್ಪೋರ್ಟ್ ಐತ್ರಿ ಬಾಜುಕ. ಇಲ್ಲಿಂದ ಹೆಂಗೆ ಕಾಣೈತೆ ನೋಡ್ರಿ ಕುತುಬ್ ಮಿನಾರ್. ಸೊ ನೋಡ್ರಿ ಇದೇನೋ ಮೇ ಬಿ ಇಲ್ಲಿಂದ ಹಿಂಗೆ ಕಾಣೋ ಹಂಗೆ ಮಾಡ್ಯಾರ ಇವ್ರು ಏನೋ ಅದ ಯಾವೇನೋ ಹೊಡೆದು ಹೋಗಿತ್ತು ಅನಿಸ್ತೈತಿ. ಸೊ ಈ ಥರ ಎಲ್ಲ ಹೊಡೆದು ಹಾಕ್ಯಾರ. ಯಾರು ಹೊಡೆದು ಹಾಕ್ಯಾರೇನೋ. ಸೊ ಆಯ್ತು ರೀ ಹಿಂಗೆ ಇನ್ನು ಎಕ್ಸಿಟ್ ಆಗಿಬಿಡ್ತೇವೆ. ಹೋಗ್ಬಿಡೋಣ ಹೇಳ್ದಲ್ಲಕ್ರಿ. ಸೊ ಈ ಕುತುಬ್ ಮಿನಾರ್ ಏನೈತ್ಲೆ ಇದ್ರದ್ದು ಡಬಲ್ ಮಾಡಾಕತ್ತಿದ್ರಂತ ಇದೆ ನೋಡ್ರಿ. ಸೊ ಇದು ಕಂಪ್ಲೀಟ್ ಆಗಿಲ್ಲ, ಅರ್ಧ ಆಗೈತಿ. ಸೊ ಅದೇನೈತಿಲ್ಲ ಅದಕ್ಕಿಂತ ಡಬಲ್ ಡಯಾಮೀಟ್ರ್ ಡಬಲ್, ಇವನ್ ಇದ್ರದ್ದು ಹೈಟೂ ಡಬಲ್ ಮಾಡಾರಿದ್ರಂತ ಅವ್ರ. ಸೊ ಅದು ಏನೋ ಗೊತ್ತಿಲ್ಲ, ಸಾತ್ತೋ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿಗೆ ನಿಂತ್ಬಿಟ್ಟೈತೆ ಅದು. ಸೊ ಈಗ ಎಕ್ಸಿಟ್ ಆದವ್ರಿ. ಸೊ ಇಲ್ಲಿ ಟ್ರೈಪಾಡ್ ಇಸ್ಕೊಂಡು ಇನ್ನು ಮತ್ತೆ ಆಟೋ ಹತ್ತಿದವನೇ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಯಾಕಂದ್ರೆ ಈಗ 12:40 ಐತಿಲ್ಲ, ಅದೇ ಟ್ರೈನ್ ಹಿಡಿದೈತೆ. ಯಾಕಂದ್ರೆ ಅದು ಜನ ಶತಾಬ್ದಿ ಐತಿ, ಫಾಸ್ಟ್ ಹೋಗುತ್ತಾ, ಕಮ್ಮಿನೂ ರೇಟ್ ಐತಿ. ಇನ್ನು ಉಳಿದೈತೆಲ್ಲ ಸ್ಲೀಪರ್ ಅದಾವು. ಮತ್ತು ನಾವು ಜನರಲ್ ಬೋಗಿದ ಹೋಗ್ಬೇಕಾಗೈತಿ. ಅದಕ್ಕೆ ಇರೋದನ 1.5 hour ಜರ್ನಿ ಐತಿ. ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಪ್ಲ್ಯಾನ್. ಸೊ ಈಗ ಇಲ್ಲಿಂದ ನಾನು ಹಜರತ್ ನಿಜಾಮುದ್ದೀನ್ದ ಟ್ರೈನ್ ಬುಕ್ ಮಾಡೀನಿ ಈಗ ಜಸ್ಟ್. ಸೊ 40 minutes ಐತಿ ಇಲ್ಲಿಂದ. ಸೊ ನೋಡೋಣ ಇಲ್ಲಿಂದ ಇಲ್ಲಿಂದ ನಾವು 40 minutes ಆಗುತ್ತೆ ಹೋಗೋಕೆ. ಸೊ ಇಲ್ಲಿಂದ ಬಿಡ್ತೇವೆ, ಇಲ್ಲಿಂದ ಮೆಟ್ರೋ ಹೋಗ್ತೇವೆ ಡೈರೆಕ್ಟ್. ನಿಮ್ಗೆ ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ದಾಗನ ಮತ್ತು ಸ್ಟಾರ್ಟ್ ಮಾಡೋಣ. ಮತ್ತು ಮೆಟ್ರೋ ಅವ್ರದ್ದು ಕಿರಿಕ್ ಮಾಡ್ತಾರೆ. ಬರೀ ಹೋಗೋಣ. ನೋಡಿರಿ ನಮ್ಮ ಬೆಂಗಳೂರು ಮೆಟ್ರೋ ಒಳಗೆ ಎಲೆಕ್ಟ್ರಿಫೈಯಿಂಗ್ ಎಲ್ಲ ಕೆಳಗೈತಿ, ಅಂದ್ರೆ ಗ್ರೌಂಡ್ಗೆ ಐತಿ. ಸೊ ಇಲ್ಲಿ ನೋಡ್ರಿ ಎಲ್ಲ ಎಲೆಕ್ಟ್ರಿಫೈಯಿಂಗ್ ಮ್ಯಾಗ್ ಐತಿ. ಸೊ ಮ್ಯಾಗ್ ಹೆಂಗೆ ಟ್ರೈನ್ ಹೋಗ್ತಾವಲ್ಲ ಹಂಗೆ ಕನೆಕ್ಷನ್ ಐತಿ ಇದಕ್ಕೆ. ಸೊ ನೋಡ್ರಿ ಇಲ್ಲೇ ನಮ್ಮ ಬೆಂಗಳೂರೊಳಗೆ ಹಿಂಗಿಲ್ಲ, ನಾರ್ಮಲ್ ಟ್ರೈನ್ ಹೆಂಗೆ ಕನೆಕ್ಷನ್ ಐತಿ ಹಂಗೆ ಐತಿ ಇದಕ್ಕೆ. ನಾವೀಗ ನಿಜಾಮುದ್ದೀನ್ ಸ್ಟೇಷನ್ಗೆ ಹೊಂಟೇವಿ ಮೆಟ್ರೋ ಹೇಳ್ದ. ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಕ್ ಸೈಡ್ ಹೆಂಗೈತಿ, ದೊಡ್ಡಗಲ್ರಿ, ಭಾಳ ಹೊಲ್ಸು ಎಲ್ಲ ಕನ್ಸ್ಟ್ರಕ್ಷನ್ ಅಂದೈತಿ. ಭಾಳ ಅಂದ್ರೆ ಭಾಳ ಹೊಲ್ಸು ಐತಿ. ನಾವೀಗ ಎಂಟ್ರಿ ಆಗ್ತೇವಪ್ರಿ. ಫಸ್ಟ್ ಎಂಟ್ರಿ ನೋಡೋಣ. ಈ ರೈಲ್ವೆ ಸ್ಟೇಷನ್ ಎಲ್ಲ ನೋಡಿದ್ರ ನಮ್ಮ ಬೆಂಗಳೂರು ರೈಲ್ವೆ ಸ್ಟೇಷನ್ ಭಾರಿ ಚಲೋ ರೀ. ಬೆಂಗಳೂರು ರೈಲ್ವೆ ಸ್ಟೇಷನ್, ನಮ್ಮ ಬೆಳಗಾವ, ಹುಬ್ಳಿ, ಮೈಸೂರ, ಆದ್ರೆ ಇದೇನು ಅದ ರೀ ಏನಿಲ್ಲ ಭಾಳ ಹೊಲ್ಸಿದ್ರಿಪ್ಪ. ಓಕೆ ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ಓಕೆ ಒಳಗೆ ಎಂಟ್ರಿ ಆದ್ಮೇಲೆ ಎಂಟ್ರಿ ಆಗೋ ಟೈಮ್ ಅಂತೂ ಭಾಳ ಹೊಲ್ಸಿ, ಹೊರಗೂ ಭಾಳ ಹೊಲ್ಸಿತ್ತು. ಆ ಥರ ಅಂಗಡಿ ಏನು ಸ್ವಲ್ಪ ನಿಲ್ಲಕ್ಕೂ ಜಾಗ ಇಲ್ಲ ಅಂಗಡಿ. ಪ್ಲಾಟ್ಫಾರ್ಮ್ ನಂಬರ್ 4-5. ಸೊ ಇದೆ ರೀ ನಮ್ಮ ಟ್ರೈನ, ಜನ್ ಶತಾಬ್ದಿ ಎಕ್ಸ್ಪ್ರೆಸ್, ನಿಜಾಮುದ್ದೀನ್ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ ನೋಡ್ರಿ. ಸೊ ಇದರಿಂದ ನಾವೀಗ ಹೋಗ್ಬೇಕು ಮಾತ್ರ. ಇದು ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಕೋಟ ಐತಿ 12:40, ಈಗ 12:20 ಆಗೈತಿ. ಸೊ ಇದೆ ನಮ್ಮದು ಕೋಚ್ D14. ಸೊ ಇಲ್ಲಿ ಹತ್ತಿ ಒಮ್ಮೆ ಡೈರೆಕ್ಟ್ ಹೋಗ್ಬಿಡೋಣ್ರಿ. ನೋಡೋಣ ಇದು ಸಿಟ್ಟಿಂಗ್ ರೀ, ಸಿಟ್ಟಿಂಗ ನಮ್ಗೆ ಏನು 1.5 hour ಜರ್ನಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಸೊ ಟ್ರೈನ್ ಹತ್ತಿ ಕೂತೀವ್ರಿ. ಈಗ ಟೋಟಲ್ 1.5 hour ಜರ್ನಿ ಐತಿದ. ಸೊ ಈಗ 12:45 ಆಗೈತಿ. ನಮಗೆ ಒಂದು 2:20 ಹೋಗ್ತೀವಿ ನಾವು. ಹೋದವನ ಡೈರೆಕ್ಟ್ ಅಲ್ಲಿ ನೋಡ್ಬೇಕು, ಅಲ್ಲೇ ಸ್ಟೇ ಮಾಡ್ಬೇಕತ್ತೈತಿ. ಇದು ನೋಡೋಣ ಟ್ರೈನ್ ಆಗ್ತೈತಿ. ಇದೇ ನಮಗೆ ಎಷ್ಟು 125 rupees ಏನೋ ಬಿದ್ದೈತ್ರಿ ಇದು ಟ್ರೈನ. ಸೊ ಡೆಲ್ಲಿಂದ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಮಥುರಾ. ಒಂದೇ ಸ್ಟಾಪ್ ರೀ, 2ನೇ ಸ್ಟಾಪು ಮಥುರಾ. ಸೊ ಈಗ ನಾವು ಬಂದ ಮಥುರಾ ಕೇಳ್ದೇವೆ ರೀ. ಸೊ ಕೃಷ್ಣ ಜನ್ಮಭೂಮಿ ಮಥುರಾ ಒಳಗೆ ಅದೇವಿ. ಸೊ ಕರೆಕ್ಟ್ 1.5 hour ತೊಗೊಂತ ಟ್ರೈನ. ಸೊ ಈಗ ನೋಡ್ರಿ ಬಿಡ್ತದೆ ವಾಪಸ್. ಇದು ಜನ್ ಶತಾಬ್ದಿ ಎಕ್ಸ್ಪ್ರೆಸ್ಸ. ಸೊ ಈಗ ಮಥುರಾಗೆ ಬಂದೀವಿ. ಇಲ್ಲೇ ಇವತ್ತು ನಮ್ಮ ಸ್ಟೇ ಇಲ್ಲೇ ಐತಿ. ಸೊ ಇಲ್ಲೇ ರಾವ್ದೇವಿ. ಸೊ ಎಕ್ಸಿಟ್ ಆಧಾರನ ಇಲ್ಲಿ ಆಟೋ ಇರ್ತಾವೆ. ಆಟೋ ತೊಗೊಂಡವನ್ನ ಪ್ರೇಮ್ ಮಂದಿರ ಕಡೆ ಹೋಗಿ ಎಲ್ಲರೂ ಒಂದು ಕಡೆ ಹೋಟೆಲ್ ಮಾಡ್ಕೊತೀವಿ. ಹೋಟೆಲ್ ಮಾಡಿ ನೋಡೋಣ ಆಮೇಲೆ ನೆಕ್ಸ್ಟ್ ಹೆಂಗೆ ಎಲ್ಲೆಲ್ಲಿ ಯಾವ ದೇವ್ರಿಗೆ ಹೋಗ್ಬೇಕು ಅನ್ನೋದು ನೋಡ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡ್ರಿ, ನೀವು ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದ ಕೂಡಲೇ ಬಿಡಂಗಿಲ್ಲ. ನಿಮ್ಮನ್ನ ಯಾರು ಕರ್ಕೊಂಡು ರಿಕ್ಷಾದಾಗ ಕುಣಿಸ್ಕೋತಾರೆ ಬಿಟ್ರೆ 20 ರೂಪಾಯಿ ಅನ್ಕೋತ ನಿಮ್ಗೆ ಎಲ್ಲೂ ಬಿಡಂಗೇ ಇಲ್ಲ ಅವ್ರು. ನಿಮ್ಮನ್ನ ನೀವು ಹಿಂಗೆ ಕಾಡ್ತಾರಂದ್ರೆ ದೊಡ್ಡ ಕಾಡ್ತಾರೆ ರೀ, ಬಾಕರ್ ಕಾಡ್ತಾರೆ. ಅವ್ರು ರಿಕ್ಷಾ ಎಲ್ಲಿರ್ತಾವೆ, ಅವ್ರು ಎಲ್ಲಿರ್ತಾರೋ ಗೊತ್ತಾಗಂಗಿಲ್ಲ. ಅದಕ್ಕೆ ರಿಕ್ಷಾಗಳು ಕರೆಕ್ಟ್ ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಹತ್ತೋದು ಬೆಸ್ಟ್. ಯಾಕಂದ್ರೆ ಅಲ್ಲಿ ಆಡ್ರೆ ಹತ್ತು ಕೂತಿರ್ತಾರೆ, ನಿಮ್ಗೆ ವೇಟ್ ಮಾಡ್ಬೇಕು ಅನ್ನೋದನ್ನು ಟೆನ್ಷನ್ ಇರೋಂಗಿಲ್ಲ. ಇಲ್ಲ ಅಂದರೆ ಬೆನ್ನು ಹತ್ತಿ ಬಿಡ್ತಾರೆ ಬಾಕಟ. ಸೊ ಈಗ ನಾವು ಅಲ್ಲಿಂದ ಆಟೋ ತೊಗೊಂಡು ಜನ್ಮಭೂಮಿಗೆ ಬಂದೀವಿ ರೀ. ಈಗ ನಾವೀಗ ಇಲ್ಲೇ ರೂಮ್ ಮಾಡ್ಬೇಕಾ ಎಲ್ಲಿ ಮಾಡ್ಬೇಕು ಅನ್ನೋದು ಯೋಚನೆ ಮಾಡತ್ತೀವಿ. ಸೊ
ನೋಡ್ತೇವೆ. ಇದು ನೋಡ್ರಿ ಜನ್ಮಭೂಮಿ ಇದೆ. ಇಲ್ಲಿ ಭಾಳ ಒಂಥರ ಇರಿಟೇಷನ್ ಥರ ಆಗತ್ತೈತಿ ನೋಡೋಣ್ರಿ. ಇಲ್ಲೇ ಎಲ್ಲಾರ ಈಗ ಇಲ್ಲೇ ಎಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗಿ ನೋಡ್ತೇವೆ ಎಲ್ಲಿ ರೂಮ್ಸ್ ನಮಗೆ ನೋಡ್ರಿ. ಈಗ ಇಲ್ಲೇ ಏನೈತಲ್ಲ ಜನ್ಮಭೂಮಿ ದೇವಸ್ಥಾನ ಐತಿ, ಕೃಷ್ಣ ಜನ್ಮಭೂಮಿ ದೇವಸ್ಥಾನ. ಅದ್ರಿಗೇನ ನಮ್ಗೆ ಆಶ್ರಮ ಸಿಕ್ಕಿತ್ತು. ಇಲ್ಲಿ ಇದೇನೈತಲ್ಲ ಇದು ಆಶ್ರಮ. ಸೊ ಇಲ್ಲೇ ಆಶ್ರಮ ಒಳಗನ 500 ರೂಪೀಸ 600 ರೂಪೀಸ. ಸೊ ಆರಾಮ ಏನೂ ತ್ರಾಸಿಲ್ಲ. ಸೊ ಟೆಂಪಲ್ ಎದುರಿಗೆ ಏನೋ ಸಿಕ್ಕೈತಿ, ಭಾಳ ಬೆಸ್ಟ್ ಆತ. ನಾವು ಹುಡುಕ್ಯಾಡತ್ತಿದ್ವಿ. ಸೊ ಅಷ್ಟ್ರಾಗ ಆಶ್ರಮ ಅಂತ ನೋಡಿದ್ವಿ, ಹೋಗಿ ಕೇಳಿದ್ವಿ. ಬಾಕ್ರ ಸೆಕ್ಯೂರಿಟಿ ಐತಿ, ಎಲ್ಲ ಐಡಿ ಗಿಡಿ ಎಲ್ಲ ಇದನ್ನು ಮಾಡಿದ್ರೆ ಚೆಕ್ ಮಾಡಿ ಕೊಟ್ರ ರೂಮ. ಸೊ ಈಗ ನಾವು ಫ್ರೆಶ್ ಅಲ್ಲಿ ಕೀಲಿ ಇಲ್ಲ ಮತ್ತು ಆಶ್ರಮ ನಮ್ಮ ಕೀಲಿ ನಾವು ತೊಗೊಬೇಕು. ಆ ಕೀಲಿ ತೊಗೊಳಕ್ಕೆ ಬಂದೀನಿ. ಆ ಕೀಲಿ ತೊಗೊಂಡವ್ರನ್ನ ಈಗ ನಾವು ಪಟ್ನ ಫ್ರೆಶ್ ಅಪ್ ಆದವ್ರನ್ನ ಈಗ ಆಲ್ರೆಡಿ ಎಲ್ಲ ಚಾಲು ಆಗ್ಯಾವ. 3 ಗಂಟೆ ನಂತರ ಎಲ್ಲ ದೇವಸ್ಥಾನ ಚಾಲು ಆಗಿದ್ದಾವೆ. ಫಸ್ಟ್ ನಾವು ದೇವ್ರಿಗೆ ಹೋಗ್ತೇವೆ, ನೋಡೋಣ. ನಾವೀಗ ಎಲ್ಲ ಫ್ರೆಶ್ ಅದು ರೀ ನೋಡ್ರಿ. ಕೃಷ್ಣ ಜನ್ಮಭೂಮಿ ಕೃಷ್ಣನ ದೇವಸ್ಥಾನ. ಯಾಕಂದ್ರೆ ಈಗ ಸಂಜೆಗೆ ಕತ್ಲಾಗೋಕ್ಕಿಂತ ಮುಂಚೆ ಅಂದ್ರೆ ಈಗ ಆಲ್ರೆಡಿ 4 ಗಂಟೆ ಆಗೈತಿ. ಸೊ ಯಮುನಾ ಆರತಿ ನೋಡ್ಬೇಕಂದ್ರೂ ಅದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ವೃಂದಾವನಕ್ಕೆ ಹೋಗ್ಬೇಕು, ಅದು 8 ಗಂಟೆಗೆ ಕ್ಲೋಸ್ ಆಗುತ್ತೆ. ನೋಡೋಣ ಹೆಂಗೆ ಹೋಗೋದ ಏನಾಕೈತಿ ಅಂತೇಳಿ. ಯಾವುದು ಯಮುನಾ ಆರತಿ ನೋಡೋಕೆ ಆಕೈತಿ ಇಲ್ಲ ನೋಡೋಣ. ಇಲ್ಲೂ ಏನು ಮೊಬೈಲ್ ಅದು ಬಿಡಾಯನಂತ್ರಿ. ಸೊ ಇಲ್ಲೂ ನಾವು ರೂಮ್ದಾಗ ಇಟ್ಟು ಹೋಗ್ತೇವೆ ಬರ್ರಿ. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ. ಹಲೋ ಮಾಲಿ ಏನು ಮಾಡಿದ್ರಿ ಇನ್ನು ತೋರಿಸ್ಬೇಕಂತಿತ್ತು ಎಲ್ಲ. ನೋಡ್ರಿ ಹಿಂಗೈತೆ ಟೆಂಪಲ, ಹಿಂಗೈತ್ರಿ ಗುಡಿ ನೋಡ್ರಿ. ಇದು ಕೃಷ್ಣನ ಜನ್ಮಭೂಮಿ. ಸೊ ಈ ಥರ ಐತ್ರಿ. ನೋಡ್ಕೊರಿ, ಇನ್ನು ಒಳಗೆ ಮೊಬೈಲ್ ಬಿಡಂಗಿಲ್ಲ. ಸೊ ಅದಕ್ಕಾಗಿ ನಾವೀಗ ಜನ್ಮಭೂಮಿ ನೋಡ್ಕೊಂಡು ದ್ವಾರಕಾಧೀಶ್ ಹೊಂಟೇವಿ. ಸೊ ದ್ವಾರಕಾಧೀಶ್ ಹೋಗ್ಬೇಕಂದ್ರೆ ಇಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಏನು ಇವು ಆಟೋ ಅದಾವಲ್ಲ, ಇಷ್ಟು ಆಟೋ ಅದಾವ ಅಂದ್ರೆ ಭಾಳ ಆಟೋ ಅದಾವ ರೀ. ಭಾಳ ಅಂದ್ರೆ ಬಾಕಟ್ ಕಾಡ್ತಾರೆ. ಬಟ್ಟೆ ಬಿಡಂಗಿಲ್ಲ. ಇಮ್ನ ಎಬ್ಬಿಸ್ಕೊಂಡು ಗಾಡಿಯಾಗ ಕುಣಿಸ್ಕೊಳಂಗೆ ಮಾಡ್ತಾರ ನೋಡ್ರಿ. ಇಮ್ನ ತೋರಿಸ್ತೀನಿ ಎಷ್ಟು ಆಟೋ ಅದಾವ ಅಂದ್ರೆ ನೋಡ್ರಿ. ಎಲ್ಲಿ ನೋಡಿದ್ರು ಅವರಿ ಬರೀ ನೋಡ್ರಿ. ಇಲ್ಲಿ ಒಟ್ಟೆ ಬಿಡಂಗಿಲ್ಲ ರೀ, ಒಟ್ಟೆ ಕೆಟ್ಟ ಕಾಡ್ತಾರ. ಬರೀ ರೋಡ್ ತುಂಬ ಅವರಿ ಭಾಳ ಅಂದ್ರೆ. ಓಕೆ ಇಲ್ಲ ಹೋಗಾಕತ್ತಿಲ್ಲ ಅಂದ್ರೂ ಬಿಡಂಗಿಲ್ಲ, ಅಷ್ಟು ಕಾಡ್ತಾರೆ. ಈಗ ದ್ವಾರಕಾಧೀಶ್ ಹೊಂಟೇವಿ. ಅಲ್ಲಿಂದ ಮುಗಿಸ್ಕೊಂಡು ವೃಂದಾವನಕ್ಕೆ ಹೋಗ್ತೀವಿ ಬರ್ರಿ. ಸೊ ನಾವು ಈಗ ಕೃಷ್ಣ ಜನ್ಮಭೂಮಿ ಏನು ಅಲ್ಲಿ ದೇವಸ್ಥಾನ ಐತಲ್ಲ ಅದನ್ನ ನೋಡ್ಕೊಂಡು ಈಗ ದ್ವಾರಕಾಧೀಶಿಗೆ ಹೊಂಟೇವಿ. ಸೊ ಆಟೋ ಒಳಗೆ ಒಬ್ರಿಗೆ 20 ರೂಪಾಯಿ ತೊಗೊತಾರೆ. ಸೊ ಇಲ್ಲಿಗೆ ಬಿಟ್ಟು ಇಲ್ಲಿ ಏನಿದ್ರು 10 ರೂಪಾಯಿ ಆಟೋಕ್ಕೆ, 10 ರೂಪಾಯಿ 20 ರೂಪಾಯಿ, ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ. ಮತ್ತು ಇನ್ನೊಂದ್ರಿ ಇಲ್ಲಿ ಒಟ್ಟು ಏನು ಅವಾಗಿಂದ ನೋಡತ್ತೀವಿ ಈ ಆ್ಯಂಕ್ಲೆಟ್ಸ್ ಇರ್ತಾವಲ್ಲ, ಆ್ಯಂಕ್ಲೆಟ್ಸ್, ಚಾಳ ಮತ್ತು ಕಾಲುಂಗ್ರ ಅವನ್ನ ಮಾಡ್ತಾರೆ ಅನ್ಸುತ್ತೆ ಮೇನ್ ಸ್ಪೆಷಲಾಗಿ. ಸೊ ಎಲ್ಲ ಹಿಂಗೆ ಹೋಲ್ಸೇಲ್ ಇದ್ರಾಗತ್ತೆ ಅದಾವ. ಮತ್ತು ಅದನ್ನು ಮಾಡೋಕೆ ಮಷಿನ್ಗಳು ಅದಾವ. ಸೊ ಭಾಳ ಅಂದ್ರೆ ಬರೀ ಅದಾವ್ರಿ ಇಲ್ಲಿ. ಅವಾಗಿಂದ ಅದ ಕಾಣತ್ತಾವ ನೋಡ್ರಿ. ಇಲ್ಲಿ ಎಲ್ಲ ಎಷ್ಟು ಹಳೆ ಬಿಲ್ಡಿಂಗ್ಗಳು ಅದಾವ ನೋಡ್ರಿ. ಎಲ್ಲ ಹೆಂಗದ ನೋಡ್ರಿ ಬಿಲ್ಡಿಂಗ ಎಲ್ಲ ಹಳೆಯವ್ರಿ. ಇದು ಮಥುರಾ ಒಳಗೆ ನಾವು ದ್ವಾರಕಾಧೀಶದ ಏನು ಮೇನ್ ರೋಡ್ ಐತಲ್ಲ ಅಲ್ಲೇ ಹೊಂಟೇವಿ. ಇದು ನೋಡ್ರಿ ದ್ವಾರಕಾಧೀಶ ಮಂದಿರ. ಸೊ ಈಗ ಕ್ಲೋಸ್ ಆಗೈತಿ. ಸೊ ಅಲ್ಲಿ ಐತಿ ನೋಡ್ರಿ ಟೈಮಿಂಗ್ಸ. ಸೊ ಈ ಥರ ಟೈಮಿಂಗ್ಸ್ ಐತಿ. ಈಗ 6 ಗಂಟೆಗೆ ಚಾಲು ಆಕೈತಿ. ಇದ್ರದ್ದು ಸಪ್ರೇಟ್ ಡಿಫ್ರೆಂಟಾಗಿ ಟೈಮಿಂಗ್ಸ್ ಐತ್ರಿ. ಸೊ ಈಗ ನೋಡ್ರಿ ಈಗ 6:30ರಿಂದ 7 ಗಂಟೆ ಬೆಳಿಗ್ಗೆ, 7:40ರಿಂದ 7:55, 8:25 8:20, 10 ಗಂಟೆಯಿಂದ 11 ಗಂಟೆ, ಆಮೇಲೆ 3:15ರಿಂದ 3:50, 4:20ರಿಂದ 4:40, 4:55ರಿಂದ 5:10. ಸೊ 6 ಗಂಟೆಯಿಂದ 7 ಗಂಟೆ. ಈಗ 7 ಗಂಟೆ ಆದರೆ ಕ್ಲೋಸ್. ಸೊ ಈ ಥರ ಐತಿದ್ರದ ಟೈಮಿಂಗ್ಸ. ಸೊ ನಾವು ಈಗ ಬಂದೇವಿ 6 ಗಂಟೆ ತನಕ, ಅಂದ್ರೆ ಇನ್ನು 5:15 ಆಗೈತಿ ಈಗ. ಸೊ ಇಲ್ಲಿ ಯಮುನಾ ಘಾಟಕ್ಕೆ ಹೋಗ್ಬೇಕಂತ ಅನ್ಕೋತೀವಿ. ನಾವೀಗ ಇಲ್ಲಿ ಯಮುನಾ ಘಾಟಿಗೆ ಹೊಂಟೇವಿ ರೀ, ವಿಶ್ರಾಂತಿ ಘಾಟಿಗೆ. ಸೊ ಯಮುನಾ ನದಿ ಬಾಜುಕ ಅದು 6 ಗಂಟೆಗೆ ಓಪನ್ ಆಗುತ್ತೆ. ಇನ್ನು ಅರ್ಧ ತಾಸು ಟೈಮ್ ಐತಿ. ಸೊ ಹಂಗಾಗಿ ಅಲ್ಲಿಗೆ ಹೋಗಿಯೇ ಬರ್ತೀವಿ. ಸೊ ನೋಡಿರಿ ವಿಶ್ರಾಮ್ ಘಾಟ್ ಅದು, ಯಮುನಾ ನದಿ ಬಾಜುಕಿಂದ ವಿಶ್ರಾಮ್ ಘಾಟ. ಯಮುನಾ ಆರತಿನೂ ಆಗುತ್ತೆ ಇಲ್ಲಿ. ಸೊ ನೋಡ್ತೇವೆ, ಅದನ್ನು ನಮ್ಗೆ ನೋಡೋಕ್ಕಾಗುತ್ತೆ ಅಂದ್ರೆ. ಯಾಕಂದ್ರೆ ನಾವು ಇದಕ್ಕೆ ಹೋಗಾರ್ದೇವೆ, ಪ್ರೇಮ್ ಮಂದಿರ ಹೋಗ್ಬೇಕಾಗಿತ್ತು ನಮ್ಗೆ. ಸೊ ಅದು ಮತ್ತೆ ಬಂದಾದಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾವು ಅದನ್ನು ಸಂಜೆಗೆ ನೋಡ್ಬೇಕಾ, ಅದು ಸಂಜೆಗೆ ಭಾಳ ಚಂದ ಕಾಣ್ತೈತಿ ಅದಕ್ಕೆ. ಸೊ ನಾವು ಇವತ್ತು ಭರತ ಹುಣ್ಣಿಮೆ ಐತ್ರಿ. ಸೊ ನಾವೀಗ ಯಮುನಾ ನದಿ ಪಕ್ಕದ ಬಾಜುಕದೇವಿ. ಸೊ ನಾವು ಇಲ್ಲಿ ಆರತಿ ತೊಗೊಂಡೇವಿ, ಆರತಿ ಬಿಡಾಕ. ಇದು ನೋಡ್ರಿ ಯಮುನಾ ನದಿ ಘಾಟ್. ಸೊ ವಿಶ್ರಾಮ್ ಘಾಟ್ ಅಂತಾರೆ. ಬಾ ನಾವು ಇದು ತೊಗೊಂಡೇವ್ರಿ, ಇದನ್ನು ಬಿಡ್ಬೇಕಾ ನದಿಯೊಳಗೆ. ಇವತ್ತು ಭರತ ಹುಣ್ಣಿಮೆ ಒಂದು ಐತಿ. ಸೊ ಬೋಟಿಂಗ್ ನೋಡ್ತೇವೆ, ನಾವು ಕೇಳ್ತೇವೆ ಎಷ್ಟೈತೆ ಅಂತ ಹೇಳಿ.
ಇಲ್ಲಿ ಯಮುನಾ ನದಿ ವಿಶ್ರಾಮ್ ಘಾಟ್ ಒಳಗೆ ಇದನ್ನು ಮಾಡಿದ್ವಿ, ಪೂಜೆ ಮಾಡಿ ಆರತಿ ಬಿಟ್ಟಿವಿ ರೀ. ಸೊ ಅವ್ರು ನೀವು ನೋಡಿದ್ರಿ, ಮಂತ್ರ ಹೇಳಿದ್ರೆ. ಆಮೇಲೆ ಒಬ್ಬರ ಬ್ರಾಹ್ಮಣರಿಗೆ ಊಟ ಮಾಡಿಸ್ಬೇಕಂದ್ರೆ 500 ರೂಪಾಯಿ ಕೊಡ್ರಿ, ಅಂದ್ರೆ ಅದು ದಾನ ಮಾಡಿರಿ ಅಂತ, ಇಬ್ಬರಿಗೆ ಇಲ್ಲ 5 ಜನರಿಗೆ ಅಂತಂದ್ರೆ ನಾವು ಅವ್ರು ಹಂಗೆ ಪಟ ಹೇಳ್ತಾರೆ. ನಾವು ಮಾಡಿಸ್ತೇವೆ, ನಮ್ಮ ಊರಾಗ ನಾವು ಬ್ರಾಹ್ಮಣರಿಗೆ ದಾನ ಮಾಡಿಸ್ತೇವೆ ಅಂತೇಳಿ ಅಂದರೆ. ಆಮೇಲೆ ಇಲ್ಲಿ ಇದನ್ನ ಐತ್ರಿ, ಇಲ್ಲಿ ಬೋಟಿಂಗ ಒಬ್ಬರಿಗೆ 100 ರೂಪಾಯಿ ಅಂತ ಇಲ್ಲಿ ನೋಡ್ಬೋದ. ನಾವು ಈಗ ನೆಕ್ಸ್ಟ್ ಪ್ರಯಾಗರಾಜ್ ಹೊಂಟೇವಲ್ರಿ, ಅಲ್ಲಿ ಸಂಗಮದಾಗ ನಾವು ಬೋಟಿಂಗ್ ಮಾಡ್ತೇವೆ. ಮತ್ತು ವಾರಾಣಸಿದಾಗೂ ಹೊಂಟೇವಿ, ವಾರಾಣಸಿ ಒಳಗೂ ಅಲ್ಲಿ ಬೋಟಿಂಗ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಇಲ್ಲೇನು ಮಾಡಬೇಕು ಅಂತ ಅನ್ಕೊಳ್ಳಿಲ್ಲ. ಸೊ ಅಲ್ಲೇ ಮಾಡ್ತೇವ್ರಿ ನಾವು. ನೋಡ್ರಿ ಹಿಂಗೈತೆ ನೋಡ್ರಿ, ಇದು ಯಮುನಾ ವಿಶ್ರಾಮ್ ಘಾಟ್. ಇದು ದ್ವಾರಕಾಧೀಶ್ ಮಂದಿರ ನೋಡ್ರಿ ಹೊರಗಡೆಯಿಂದ. ಸೊ ನಾವೀಗ ವಾಪಸ್ ವಿಶ್ರಾಮ್ ಘಾಟ್ದಿಂದ ಬಂದ್ವಿ. ನೋಡ್ರಿ ದ್ವಾರಕಾಧೀಶ ಮಂದಿರ ನೋಡ್ರಿ, ದ್ವಾರಕಾಧೀಶದ ದರ್ಶನ ತಗೊಳ್ರಿ ನೀವು. ಸೊ ದ್ವಾರಕಾಧೀಶದ ದರ್ಶನ ನೀವು ತೊಗೊಂಡ್ರೆ ಅಂತ ನಾನು ಹಾಕಿದ್ದೇನೆ. ಸೊ ನಾವೀಗ ಇಲ್ಲಿಂದ ಬೃಂದಾವನಕ್ಕೆ ಹೊಂಟೇವಿ. ಸೊ ಈಗ ನಮೀಗ ಆಲ್ಮೋಸ್ಟ್ ಕತ್ಲಾತ. ಮೇನ್ ಪ್ರೇಮ್ ಮಂದಿರ ಕತ್ಲಾದ್ಮೇಲೆ ನಾವು ನೋಡ್ಬೇಕು, ಯಾಕಂದ್ರೆ ಅಷ್ಟು ಚಂದ ಇರುತ್ತಲ್ಲ ಲೈಟಿಂಗ್ಸ್ ಎಲ್ಲ. ಸೊ ನಾವೀಗ ಅಲ್ಲೇ ಹೊಂಟೇವಿ. ಇಲ್ಲಿಂದ ವಾಪಸ್ ಅದೇ ಬ್ಯಾಟ್ರಿ ರಿಕ್ಷಾ ತೊಗೊಂಡು ಅಲ್ಲಿ ಹೋಗ್ತೀವಿ. ಡೈರೆಕ್ಟ್ ಇನ್ನು ಅಲ್ಲೇ ಸುಮ್ಮನೆ ಬರ್ರಿ. ಅಲ್ಲೇನು ಫೋನ್ ಅಲೋ ಮಾಡ್ತಾರೆ ಇಲ್ಲ ನೋಡೋಣ. ಇಲ್ಲಿ ಅಲೋ ಮಾಡಿದ್ರೆ ಸೊ ಈಗ ವಾಪಸ್ ಅಲ್ಲಿಂದ ಇದಕ್ಕೆ ವಾಪಸ್ ಇಲ್ಲಿ ಇದನ್ನೇ ಐತ್ಲಕ್ರಿ ಜನ್ಮಭೂಮಿ ಬಂದನ ವಾಪಸ್ ಬೃಂದಾವನಕ್ಕೆ ಹೋಗ್ಬೇಕು. ಸೊ ಈಗ ಜನ್ಮಭೂಮಿ ಬಂದು ಬೃಂದಾವನಕ್ಕೆ ಹೋಗಕ್ಕೆ ರಿಕ್ಷಾ ಹಿಡ್ಕೊಂಡೇವಿ. ಸೊ ಇಲ್ಲಿಂದ ಏನು ಒಂದು 10-12 ಕಿಲೋಮೀಟ್ರ್ ಐತಿ. ಸೊ ಸೇಮ್ 20 ರೂಪಾಯಿ ತೊಗೋತಾರೆ, ಜಾಸ್ತಿ ಏನು ತೊಗೊಳಲ್ಲ. ಸೊ ನಾವು ಹತ್ಕೋತೇವೆ. ಈಗ 12 ಕಿಲೋಮೀಟ್ರ್ ಐತಿ. ಅಲ್ಲಿ ಹೋಗಿ ಆ ಕಡೆ ದರ್ಶನ ತೊಗೊಂಡು ವಾಪಸ್ ಇಲ್ಲೇ ಬರ್ತೀವಿ. ಇಲ್ಲೇ ಊಟ ಇರ್ತೈತಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೇವೆ. ಸೊ ಈಗ ಬಿಟ್ಟಿವಿ. ಇವರು ಏನು 4-5 ಮಂದಿನ ಹಾಕ್ತಾರೆ. ಬಿಟ್ಟೇವೆ, ಬರ್ರಿ ನೋಡೋಣ. ಭಾಳ ಟ್ರಾಫಿಕ್ ಒಂದು ಭಾಳ ರೀ ಇಲ್ಲಿ. ನಾವು ಬೃಂದಾವನ ಬಂದು ಸೊ ಈಗ ದರ್ಶನ ತೊಗೊಂಡು ಹೋಗ್ಬಿಡ್ತೀವಿ. ಇಲ್ಲೂ ಸಿಕ್ಕಾಪಟ್ಟೆ ಆಶ್ರಮ ಅದಾವ್ರಿ. ಸೊ ನಮಗೆ ಇಲ್ಲಿ ಅಂದರೆ ಇಲ್ಲಿಂದ ವಾಪಸ್ ಬಂದು ಮಥುರಾ ಹೋಗಿ ಬಸ್ ಟ್ರೈನ್ ಹಿಡಿಬೇಕಾ. ಸೊ 12-13 ಕಿಲೋಮೀಟ್ರ್ ಆಗುತ್ತೆ. ಅದ್ರ ಸಲುವಾಗಿ ನಾವು ಅಲ್ಲೇ ಮಾಡಿದ್ದೀವಿ. ಸೊ ನಿಮಗೆ ಬೇಕಂದ್ರೆ ಇಲ್ಲೂ ಮಾಡ್ಕೊಬೋದು. ಇಲ್ಲೂ ಭಾಳ ಅದಾವ್ರಿ, ಹಾಗೇನಿಲ್ಲ. ಈಗ ನೋಡ್ರಿ, ಈಗ ನಾವು ನೋಡ್ಕೊತ ಹೊಂಟೀವಿ. ಸೊ ಈ ಥರ ಐತೆ. ಅಲ್ಲಿ ಮೇನ್ ರೋಡಿಗೆ ಬಿಡ್ತಾರೆ. ಸೊ ಇಲ್ಲಿಂದ ಮಾತ್ರ ಟೆಂಪಲಿಗೆ ಬೇರೆ 40 ರೂಪಾಯಿ 30 ರೂಪಾಯಿ. ಇಲ್ಲಿ ಈ ಗಾಡಿ ಬೇಕಾದ್ರೆ ಒಳಗೆ ಬಂದ್ಕೂಡಲೇ ಈ ಗಾಡಿ ಬೇಕಾದ್ರೆ 30 ರೂಪಾಯಿ 40 ರೂಪಾಯಿ. ಸೊ ನಾವು ಇಲ್ಲೇ ಬಂದು ಇಲ್ಲಿ ಡೈರೆಕ್ಟ್ ಹೋಗ್ಬಿಡ್ತೇವೆ. ಇಲ್ಲಿ ಭಾಳ ಸ್ವೀಟ್ ಮಾಡ್ತಾರೆ ರೀ. ಅಲ್ಲಿ ಈ ಥರ ಸ್ವೀಟ್ ಅಂಗಡಿಗಳು ಸಿಕ್ಕಾಪಟ್ಟೆ ಸಿಗ್ತಾವ್ರಿ. ಅಲ್ಲಿ ಇದು ಸ್ವೀಟ್ಸಾ ಚಾಟ್ಸು ಸಿಕ್ಕಾಪಟ್ಟೆ. ಇದಾಗ 8 ಗಂಟೆಗೆ ಬಂದು ಹಾಕತ್ರಿ. ಈಗ 7:25 ಆಗೈತಿ. ಸೊ ಅದ್ರ ಸಲುವಾಗಿ ನಾವು ಓಡಾಡಿ ಹೊಂಟೇವಿ. ಸೊ ಮತ್ತೆ ಬಂದಾದ್ರೆ ಮತ್ತೆ ನಮಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ನಾವು ಇದನ್ನು ನೋಡೋಕೆ ಅಂತ ಹೇಳಿ ಗೊತ್ತೇವೆ. ಅಲ್ಲಿ ಟ್ರಾಫಿಕ್ ಭಾಳ ಐತೆ, ಅದಕ್ಕೆ ಲೇಟ್ ಆಯ್ತಾ. ಈಗ ನಾವು ಪ್ರೇಮ್ ಮಂದಿರಕ್ಕೆ ಹೊಂಟೇವಿ. ಅಲ್ಲಿ 8:00 ಅಂದ್ರೆ ಕ್ಲೋಸ್ ಆಗ್ತೈತಿ. ಬಟ್ ಎಂಟ್ರಿ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಎಂಟ್ರಿ ಕೊಡಂಗಿಲ್ಲ ಅನ್ನತ್ತಿದ್ರೆ. ಸೊ ನಾವು ಗೋವರ್ಧನ್ನಿಂದ ಹತ್ರ ರಿಕ್ಷಾ ತೊಗೊಂಡು ಪ್ರೇಮ್ ಮಂದಿರಕ್ಕೆ ಹೊಂಟೇವಿ. ಸೊ ನೋಡ್ಬೇಕು ಹೋಗಿ ರೀಚ್ ಆಗ್ತೇವೆ ಇಲ್ಲೋ, ಎಂಟ್ರಿ ಆಗುತ್ತೋ ಇಲ್ಲೋ ಅಂಥೇಳಿ. ಇಲ್ಲಾಂದ್ರೆ ನಾವು ಎಂಟ್ರಿ ಆಗಲಿ ಅಂದ್ರೆ ಬಾಕಟ್ ನಮಗೆ ತ್ರಾಸ ಆಗುತ್ತೆ. ಸೊ ಅದಕ್ಕಾಗಿ ಪಟ್ನ ಹೊಂಟೇವಿ. ನೋಡೋಣ, ನಮ್ಮದು ಎಲ್ಲ ಇಲ್ಲೇ ವಾಪಸ್ ಇಲ್ಲೇ ಬರ್ಬೇಕು. ನಾವು ಇಲ್ಲಿಂದ ನಾವು ವಾಪಸ್ ಹೋಗ್ಬೇಕಾ. ಈಗ ನೋಡೋಣ, 8:00 ಕ್ಲೋಸ್ ಐತೆ. ಬಟ್ ಎಂಟ್ರಿ ಎಷ್ಟು ಗಂಟೆಗೆ ಬಂದ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಮೇನ್ ರೋಡಿಂದ ಹಿಂಗೆ ಹೊಡ್ಕೊತ ಬಂದೇವು ಅಂದ್ರೆ ಬಾಗಟ್ ಹೊಡ್ಕೊತ ಬಂದೇವ್ರಿ. ನೋಡ್ರಿ ಎಲ್ಲರೂ ಓಡಾತಾರ. ಇನ್ನೂ ದ್ವಾರ ಎಲ್ಲಿ ಗೊತ್ತಿಲ್ಲ. ಇದಾ
ಇದು ಅಲ್ಲ ಇದು ಅನ್ಕೊಂಡೆ ಇನ್ನೂ ಮುಂದೆ ಕಣ ಐತಿ 8:15 ಎಂಟ್ರಿ ಕೊಡ್ತಾರ ಅನ್ನತ್ತಿದ್ರೆ ಗೊತ್ತಿಲ್ಲ ಬಾ ಇನ್ನೂ 250 ಮೀಟ್ರ್ ಐತಿ ಬಾ ಓಡ ಎಂಟ್ರಿ ಸಿಕ್ತಿರಿ ನಮಗೆ ಓಡಿ ಬಂದಿದ್ದಕ್ಕೂ ನೋಡ್ರಿ ಸೂಪರ್ ಆಗೈತಿ ಇದನ್ನ ಮಿಸ್ ಮಾಡ್ಕೊಬಾರ್ದು ಇಲ್ಲಿ ಬಂದರೆ ಅಂತೂ ಇಂತೂ ಫೈನಲಿ ಹಂಗೆ ಗುದ್ದಾಡಿ ಒಳಗೆ ಬಂದ್ರಿ ಸೊ ಎಂಟ್ರಿ ಅದು ನೋಡಿದ್ರಿ ಹೆಂಗೈತೆ ನೋಡ್ರಿ ಇದು ಎಷ್ಟು ಮಸ್ತ್ ಐತಂದ್ರೆ ನೋಡ್ರಿ ಹೆಂಗೈತೆ ನೋಡ್ರಿ ಈ ಥರ ಐತೆ ನೋಡ್ರಿ ಪ್ರೇಮ್ ಮಂದಿರ ಇನ್ನೊಂದು ಹೆಂಗೆ ಗೊತ್ತಿದ್ರಿ ನಮ್ದು ಇವತ್ತು ಮ್ಯಾರೇಜ್ ಆಗಿ ಕರೆಕ್ಟ್ 10 months ಆಯ್ತು ನಾವಿಬ್ರು ಪ್ರೇಮ್ ಮಂದಿರ ಒಳಗದೆ ಸೊ ಇದು ನಮಗೆ ಈ ಥರ ಪ್ಲ್ಯಾನ್ ಮಾಡಿದ್ದು ನೋಡ್ರಿ ಹೆಂಗೈತಿ ಪ್ಲ್ಯಾನ್ ಕರೆಕ್ಟ್ ಇವತ್ತು ನಾವು ಪ್ರೇಮ್ ಮಂದಿರ ಒಳಗದೆ ಭಾರಿ ಖುಷಿಯಾಗೈತಿ ಸೊ ಸಿಗೋಣ್ರಿ ವಾಪಸ್ ನೋಡ್ರಿ ಇಲ್ರಿ ಎಲ್ಲರೂ ನೋಡ್ರಿ ಇನ್ನೊಂದ್ಸತಿ ಬೇಕಾರೆ ಹೆಂಗೆ ಕಾಣ ಐತಿ ಮಸ್ತ್ ಐತಿ ನೋಡ್ರಿ ಈಗ ನಾವು ಪ್ರೇಮ್ ಮಂದಿರ ಒಳಗದೇವ್ರಿ ನೋಡ್ರಿ ಹೆಂಗೈತಿ ನೋಡ್ರಿ ಈಗ ನಾವು ಜಸ್ಟ್ ಬಂದು ರೀ ವಾಪಸ್ ಜನ್ಮಭೂಮಿಗೆ ಹೆಂಗಾತಂದ್ರೆ ರೀ ಸೀದಾ ನಾವು ಪ್ರೇಮ್ ಮಂದಿರ್ಗೆ ಹೋಗಿದ್ದೇವೆ ಬಟ್ ನಾವು ಎಲ್ಲಿ ಚಪ್ಪಲ್ ಕಳೆದೇವೆ ಅನ್ನೋದನ್ನು ಮರ್ತು ಬಿಟ್ಟೇವೆ ಅಂದ್ರೆ ಅದು ಮಂದಿರ ಹೆಸರು ಮರ್ತೇವೆ ನಾವು ಅದನ್ನು ಅದು ಹುಡುಕ್ಬೇಕಂದ್ರೆ ದೊಡ್ಡ ತ್ರಾಸ ಆತ್ರಿ ಯಾರು ಕೇಳಿದ್ರೆ 100 ರೂಪಾಯಿ 200 ರೂಪಾಯಿ ಅನ್ನತ್ತಾರೆ ಅಂದ್ರೆ ನಮ್ಮ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಹೇಳಕ್ಕೆ ಬರೋತ್ತ ಭಾಳ ದೊಡ್ಡದೈತ್ರಿ ಬೃಂದಾವನ ನಾವು ಮತ್ತು ಲಾಸ್ಟಿಗೆ ಒಬ್ಬ ಆಟೋದ ಸಿಕ್ಕ ಅವ್ನಿಗೆ ಚಪ್ಪಲ್ಲ ಇಟ್ಟಿದ್ದು ಚೀಟಿ ತೋರಿಸಿದ್ವಿ ರೀ ಚೀಟಿ ತೋರ್ಸಂತಲೇ ಆ ಚೀಟಿಲಿ ಅವ್ನಿಗೆ ಹೊರ್ಸ್ ಹಿಡ್ದು ಅಲ್ಲಿಗೆ ಅವ್ನು ಡ್ರಾಪ್ ಮಾಡಿದ ಅವ್ನು 100 ರೂಪಾಯಿ ತೊಗೊಂಡ ಓಕೆ ಹೆಂಗೋ ಬಂದ ಅಲ್ಲಿಂದ ಬಂದು ಮತ್ತೆ ಈ ಕಡೆ ಬಂದು ಮುಟ್ಟಿದ್ವಿ ಸೊ ಇಲ್ಲೇ ಭೋಜನಾಲಯ ಚಲೋ ಐತ್ರಿ ಊಟ ಮಾಡಿದವ್ರನ್ನ ಹೋಗ್ಬಿಡ್ತು 10 ಗಂಟೆಗೆ ಗೇಟ್ ಅಂತ ಬಂದ್ ಆಕೈತಿ ಸೊ ಇವತ್ತಿಗೆ ಇಷ್ಟ ರೀ ನಾಳೆ ಆಗ್ರಕ್ಕೆ ಹೋಗ್ತೇವೆ ಬೆಳಿಗ್ಗೆದವ್ರನ್ನ ಸೊ ಇವತ್ತಿಗೆ ಇಲ್ಲೇ ಕ್ಲೋಸ್ ಮಾಡ್ತೇವೆ ಬಾಯ್ ಗೈಸ್.